ನಮಸ್ಕಾರ ವೀಕ್ಷಕರೇ, RH9 ಟಿವಿಗೆ ಸ್ವಾಗತ. ನಾನು ರಾಮಚಂದ್ರ ಕುಕ್ಕಡಿ. ರಾಮದುರ್ಗ ತಾಲೂಕಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜಗುಳಿ ಅವರಿಗೆ ಬೀಳ್ಕೊಡುವ ಸಮಾರಂಭ ನಡೆಯಿತು ಮತ್ತು ನೂತನವಾಗಿ ವೈದ್ಯಾಧಿಕಾರಿಗಳಾಗಿ ಬಂದಂಥ ಡಾಕ್ಟರ್ ಬಂತಿ ಅವರಿಗೆ ಸ್ವಾಗತದ ಸನ್ಮಾನ ಕೂಡ ನಡೆಯಿತು. ತಾಲೂಕಿಗೆ ಬರಮಾಡಿಕೊಳ್ಳೋಣ. ಅದಕ್ಕೆ ನಮ್ಗೆ ಎಲ್ಲರದ್ದು ಸಹಕಾರ ಬೇಕು, ಬೇರೆ ಇಲಾಖೆಗಳದ್ದು ಸಹಕಾರ ಬೇಕು. ಮುಂದಿನ ದಿನದೊಳಗೆ ಇನ್ ಡೀಟೇಲ್ ಆಗಿ ನಾವು ಅದ್ರ ಬಗ್ಗೆ ರಿವ್ಯೂ ಮಾಡೋಣ, ಚರ್ಚೆ ಮಾಡೋಣ. ನಮ್ಮ ಸಿಬ್ಬಂದಿ ನಾ ಕೇಳ್ಕೊಂಡು ಪಟ್ಟಿದ್ದು ರಾಮದುರ್ಗ ತಾಲೂಕಿನಲ್ಲಿ ಇರೋ ಸಿಬ್ಬಂದಿಗಳು ಬೆಸ್ಟ್ ಇದ್ದಾರೆ ಅಂತೇಳಿ. ಸೊ ಅದನ್ನು ಹ್ಯಾಪಿ ರಾಮದುರ್ಗ ತಾಲೂಕು ಕಡೆ ನಮ್ಗೆ ಜಾಸ್ತಿ ಬರಬೇಕಾಗಿಲ್ಲ ನಾವು. ಬಟ್ ಯಾಕೆ ಬರೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಐತೆ ರಾಮದುರ್ಗ ನನಗೂ. ಯಾಕೆ ನನ್ನ ಫ್ರೆಂಡೇ ಇಲ್ಲಿ THO ಅದಾರ. ಸೊ ಎರಡು ಕಾರಣಕ್ಕೆ ನಾನು ಬಂದಾಗ ಈಸಿಯಾಗಿ ನಾನು ರಿವ್ಯೂ ಮಾಡೋದಿಲ್ಲ. ನಿಮ್ಗೆ ಗೊತ್ತಿಲ್ಲೋ, ನಾನು ಈಸಿಯಾಗಿ ರಿವ್ಯೂ ಮಾಡೋದಿಲ್ಲ. ನಾನು ಡೀಪ್ ಹೋಗ್ತೀನಿ ಮತ್ತು ಪ್ರೋಗ್ರಾಮ್ ಯಾವಾಗಲೂ ಸಕ್ಸಸ್ಫುಲ್ ಆಗಬೇಕು. ಇಡೀ ರಾಜ್ಯದೊಳಗೆ, ಬೆಳಗಾವಿ ಜಿಲ್ಲೆಯೊಳಗೆ ರಾಮದುರ್ಗ ತಾಲೂಕಿನವರು ಈ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ನಿಮ್ಗೆ ಬೇಷ್ ಅಂತ ಅನ್ಬೇಕು. ಆ ರೀತಿ ನಾವು ಕೆಲಸ ಮಾಡೋಣ. ಸೊ ನಿಮ್ಮೆಲ್ಲ ಸಹಕಾರ ಬೇಕು. ಪರವಾಗಿ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ವೈದ್ಯರು ತಮ್ಮ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಯಾರೋ ವೈದ್ಯರು ಏನೋ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರು ಇಮಿಡಿಯೇಟ್ ಆಗಿ ಅದನ್ನ ಅಟೆಂಡ್ ಮಾಡಿ ಅವ್ರನ್ನ ತಿದ್ದುಪಡಿ ಮಾಡಿ ನೀಟಾಗಿ ಕೆಲಸವನ್ನ ಮಾಡಿಸುವಂತ ಹಂತದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನಮ್ಮ ರಾಮದುರ್ಗಕ್ಕೆ ಇನ್ನೂ ತಮ್ಮ ಸೇವೆ ಬೇಕಾಗಿತ್ತು. ಆದ್ರೆ ಹೇಳಿದ್ರು ಅವ್ರು, ನಾವು ಎಲ್ಲಿ ಹೋಗಂಗಿಲ್ಲ, ನಾವು ಇಲ್ಲೇ ಇರ್ತೀವಿ, ಅವರು ಇಲ್ಲೇ ಇರ್ತಾರ ಅಂತ. ಭಾಳ ಚಲೋ ಆಯ್ತು. ಒಬ್ರು ಮೇಂಟೈನ್ ಮಾಡೋಕ್ಕಿಂತ ಇಬ್ರು ಮೇಂಟೈನ್ ಮಾಡ್ರಿ ಅಂತ ಹೇಳಿದೆವು. ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ಈ ಒಂದು ಅಧಿಕಾರವನ್ನ ತಾವು ಚೆನ್ನಾಗಿ ಮೇಂಟೈನ್ ಮಾಡ್ರಿ ಅಂತ ಹೇಳ್ತೇವೆ. ದಯವಿಟ್ಟು ಎಲ್ಲ ವೈದ್ಯರಲ್ಲಿ ನಾನು ಇನ್ನೊಮ್ಮೆ ವಿನಂತಿಸ್ಕೊಳ್ತೇನೆ. ಅನೇಕ ಸುದ್ದಿ ಸಮಾಚಾರಗಳು ನಮಗೂ ಬರ್ತಾ ಇದ್ದಾವೆ. ದಯವಿಟ್ಟು ಕರಪ್ಟ್ ಆಗಿ ಕೆಲಸ ಮಾಡಬೇಡ್ರಿ, ಕರೆಕ್ಟ್ ಆಗಿ ಕೆಲಸ ಮಾಡ್ರಿ ಅಂತೆಲ್ಲ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯಾಕಂದ್ರೆ ಇಲ್ಲಿ ಬರೋರು ಯಾರು ಸಿರಿವಂತರು ಇರಂಗಿಲ್ಲ. ಸರ್ಕಾರಿ ಆಸ್ಪತ್ರೆ ಒಳಗೆ ಬರೋರು ಯಾರು ಸಿರಿವಂತರು. ಈ ಬಹುತೇಕ ನಾವು ಎಲ್ಲ ತೋರ್ಸಕತ್ತೀವಿ. ಈಗ ಅದನ್ನ ನಮ್ಮ ನವೀನ್ ನಿಜಗುಳಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ನಾವು ಮೊದಲು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲೇ ನೋಡ್ಬೇಕಂತಿದ್ದೀವಿ. ಈಗ ನೀನೇನ ನನಗೆ ಯಾರೋ ಒಬ್ರು ಕಾಲ್ ಮಾಡಿದ್ರು, ಬೇರೆ ರಾಮದುರ್ಗದ ಒಂದು ಬೇರೆ ಹಾಸ್ಪಿಟಲ್ಗೆ ಹೋಗಿ, ಇಲ್ಲ ನನಗೆ 5,000 ಬಿಲ್ ಮಾಡಿದ್ರು, 6,000 ಬಿಲ್ ಮಾಡಿದ್ರು ಅಂತಂದ್ರೆ ನಾನಂದೆ, ಇವೆಲ್ಲ ಟ್ರೀಟ್ಮೆಂಟ್ ನಿಮ್ಗೆ ಸರ್ಕಾರ ದವಾಖಾನೆ ಒಳಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದಾವ, ನೀವ್ ಯಾಕೆ ಅಲ್ಲಿ ಹೋಗ್ತೀರಿ ಅಂತಂದೆ. ಅಷ್ಟು ನಾವು ಹೇಳ್ಕೊಳ್ಳೋಂತ ಹೆಮ್ಮೆ ಐತಂದ್ರೆ ಇವತ್ತು ತಮಗೂ ಎಲ್ಲರಿಗೂ ನಾನು ಅದರದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ತಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಬಂತಿ ಡಾಕ್ಟರ್, ಇನ್ನೊಮ್ಮೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಮ್ಮ ಅಧಿಕಾರಾವಧಿಯಲ್ಲಿ ಇನ್ನೂ ಹೆಚ್ಚಿನ ಉತ್ತುಂಗಕ್ಕೆ ನಮ್ಮ ರಾಮದುರ್ಗ ಸರ್ಕಾರಿ ದವಾಖಾನೆ ಇಯರ್ಲಿ 4.5 ವರ್ಷ ಕೋವಿಡ್ನಲ್ಲೂ ನನಗೆ ಸಾಥ್ ಕೊಟ್ಟಿದ್ದೀರಿ. 3 ವರ್ಷ ಈಗೂ ಸಾಥ್ ಕೊಟ್ಟಿದ್ದೀರಿ. ನೀವು ಇರಲಿಲ್ಲ ಅಂದ್ರೆ ಕೆಲಸ ಹಾಕಿದ್ದಿಲ್ಲ. ಎಲ್ಲರೂ ಹೇಳ್ತಿದ್ರು, ನಿಜಗುಳಿ ಸರ್ ಹೆಸರು ಹೇಳಿದ್ರೆ ತಾನ ಮಾಡಿಬಿಡ್ತಾರೆ ಕೆಲಸ ಅಂತೇಳಿ. ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ಮಾಡಿದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ನಿಮಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ನಾವು ಒಂದಿಬ್ಬರು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ನಿಂಗನಗೌಡರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನನ್ನ ಎಲ್ಲ ಇದರಲ್ಲೂ ಅವರು ಗೈಡ್ ಮಾಡಿದ್ದಾರೆ. ಯಾವುದೇ ಇದ್ರ ಸಮಸ್ಯೆ ಇದ್ರೂ ಅವ್ರು ಗೈಡ್ ಮಾಡಿದ್ದಕ್ಕೆ ನಾವು ಇಲ್ಲಿ ಮಟ್ಟ ಬಂದಿದ್ದೀವಿ. ಅದಕ್ಕೆ ನಾನು ಸ್ಪೆಷಲ್ ಥ್ಯಾಂಕ್ಸನ್ನು ನಮ್ಮ ನಿಂಗನಗೌಡ್ರಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಕೆಲವೊಂದಿಷ್ಟು ಜನ ಬೈದಿರ್ಬೋದು, ಆದರೆ ನಾನು ಸ್ವಲ್ಪ ಕಾಡಿರ್ತೀನಿ. ಅಂಥವ್ರಿಗೆ ಈ ವೇದಿಕೆ ಮುಖಾಂತರ ಸಾರಿ ಕೇಳ್ತೀನಿ. ಹಾಗೂ ನಾನು ಎಲ್ಲ ವೈದ್ಯ ಮಿತ್ರರು ಎಲ್ಲೂ ತೊಂದರೆ ಆಗ್ಲಾರ್ದಂಗೆ ನೋಡಿಕೊಂಡು ಇಲ್ಲಿವರೆಗೆ ನಮಗೇನೂ ಕಾಂಪ್ಲಿಕೇಶನ್ ಆಗ್ಲಾರ್ದಂಗೆ ನೋಡ್ಕೊಂಡ್ರಿ. ಅದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಸ್ಪೆಷಲಾಗಿ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಏನೇ ಆದರೂ ಅವರು ಫಸ್ಟ್ ನನ್ನ ಗಮನಕ್ಕೆ ತಂದು ಆಮೇಲೆ ಪ್ರಿಂಟ್ ಮೀಡಿಯಾಕ್ಕೆ ಹಾಕ್ತಿದ್ರು, ಅವೆಲ್ಲ ಮೀಡಿಯಾಕ್ಕೆ ಕೊಡ್ತಾಯಿದ್ರು. ಅದಕ್ಕೆ ಏನೇ ಇದ್ರೂ ನಾವು 90% ಸಮಸ್ಯೆ ಅಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ತಿದ್ವಿ. ಚಾರ್ಜ್ ತೊಗೊಂಡಿದ್ದೀನಿ. ಇದೇ ರೀತಿ ಯಾರೋ ಹೇಳಿದಂಗೆ ಎಲ್ಲರೂ ಮಾತಾಡಿದ್ದಾರೆ. ನನಗೆ ಇದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದಿಂದ ನನಗೆ ಸಹಕಾರ ಬೇಕಾಗ್ತದೆ. ಮತ್ತು ಸಹಕಾರ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಹಾಗೂ ಎಲ್ಲ ನವೀನ್ ನಿಜಗುಳಿಗೆ ಹೆಂಗೆ ಸಹಕಾರ ಕೊಟ್ಟಿದ್ದೀರಾ ಅದೇ ರೀತಿ ನನಗೂ ಸಹಕಾರ ಬೇಕಂತ ಎಲ್ಲರ ಕಡೆಯಿಂದ ಕೇಳ್ತಾ, ಮತ್ತು ಎಲ್ಲರಿಗೂ ಮತ್ತು ನಾವು ಎಲ್ಲ ರೀತಿಯಿಂದ ಈ ತಾಲೂಕನ್ನು ಮತ್ತು ನೋಡಲ್ ಆಫೀಸರ್ ಅಂತ ಡಾಕ್ಟರ್ ಜಗದೀಶ್ ಸಿಂಗ್ ನನ್ನ ಫ್ರೆಂಡು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ಬಯಸ್ತಾ, ಇನ್ನು ಮುಂದೆ ನವೀನ್ ನಿಜಗುಳಿ ಒಳ್ಳೆ
ಒಳ್ಳೆಯ ಡಾಕ್ಟ್ರು. ಈಸ್ ವೆರಿ ವೆಲ್ ಹಾರ್ಟೆಡ್ ಪರ್ಸನ್. ನಮ್ಮ ತೋರಿಸ್ತಾರೆ. ಹಾಗಾಗಿ ಅವ್ರದ್ದು ದೇವರು ಮುಂದಿದ್ದೆಲ್ಲ ಏನು ಅವರ ಆಶೆಗಳಿದ್ದಾವೆ ಏನಾಗಿತ್ತು ಈಡೇರಿಸಲಿ ಅಂತ ನಾನು ಬಯಸ್ತಾ. ಮೇಡಮ್ ನೀವು ವಿಶೇಷ ಫಸ್ಟ್ ಟೈಮ್ ಬಂದಿದ್ದು ರಾಮತಲಕ್ಕೆ. ಮೇಡಮ್ ನಾನು ಫ್ರೆಶರ್ ಹಾಕಿದ್ದೆ, ಮೇಡಮ್ ಬರಲೇಬೇಕು ನೀವು ಅಂತ. ಜಗದೀಶ್ ಐವನ್ ಮೇಡಮ್ ನಮ್ಮ ಡಿ ಎಮ್ ಆಗಿ ನಮ್ಮ ತಾಲೂಕಿಗೆ ಫಸ್ಟ್ ಟೈಮ್ ಬಂದಿದ್ದೀನಿ ನೋಡಲ್ ಆಫೀಸರ್ ಆಗಿ. ಅವ್ರಿಗೆ ಹೃತ್ಪೂರ್ವಕ ವಂದನೆ ತಿಳಿಸ್ತಾ ಎಲ್ಲ ನಮ್ಮ ಸಿಬ್ಬಂದಿಯವರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಳ್ಳೆಯದಂತ ಬಯಸ್ತಾ ಥ್ಯಾಂಕ್ ಯು.